ಬಿಜೆಪಿ ನಾಯಕರು ಕ್ರೀಡೆಯಲ್ಲೂ ರಾಜಕೀಯ ಮಾಡೋರು ಅನ್ನೋದು ಹೊಸ್ತಲ್ಲ. ಮೋದಿ ಕೂಡ ಕ್ರಿಕೆಟ್ ಅನ್ನ ತಮ್ಮ ರಾಜಕೀಯಕ್ಕೆ ಬಳಸ್ಕೊಂಡಿದ್ದನ್ನ ನೋಡಿದೀವಿ. ಈಗ ಅದರ ಸಣ್ಣ ಪುಟ್ಟ ಮುಖಂಡರು ಕೂಡ ಅಂಥದ್ದೇ ರಾಜಕೀಯವನ್ನ ಮಾಡ್ತಾ ಸುದ್ದಿ ಆಗೋಕೆ ಬಯಸ್ತಾರೆ. ತಮ್ಮ ದೆಹಲಿ ನಾಯಕರನ್ನ ಮೆಚ್ಚೋಕೆ ನೋಡ್ತಾರೆ. ಈಗ ಅದೇ ಜನ ನಟ ಶಾರುಖ್ ಖಾನ್ ಬೆನ್ ಬಿದ್ದಿದ್ದಾರೆ. ಐಪಿಎಲ್ ಹರಾಜು ನಡೀತಿರೋದ್ರ ನಡುವೆ ಬಿಜೆಪಿಯ ಮಾಜಿ ಶಾಸಕ ಉತ್ತರ ಪ್ರದೇಶದ ಸಂಗೀತ್ ಸೋಮ್ ಶಾರುಖ್ ಖಾನ್ ವಿರುದ್ಧ ಮಾತಾಡಿದ್ದಾರೆ. ಬಾಂಗ್ಲಾದೇಶದ ವೇಗದ ಬೌಲರ್ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ ಐಪಿಎಲ್ ಫ್ರಾಂಚೈಸಿ ಶಾರುಖ್ ಖಾನ್ ಅವರ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಖರೀದಿ ಮಾಡಿರುವ ಬಗ್ಗೆ ಅವರು ಆಕ್ಷೇಪ ತೆಗೆದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯಗಳು ನಡೀತಿರುವಾಗ ಐಪಿಎಲ್ನಲ್ಲಿ ಬಾಂಗ್ಲಾದೇಶದ ಆಟಗಾರರನ್ನ ಖರೀದಿ ಮಾಡಲಾಗ್ತಿದೆ ಅಂತ ಅವರು ತಕರಾರೆತ್ತಿದ್ದಾರೆ. ಶಾರುಖ್ ಖಾನ್ಗೆ ಈ ದೇಶದಲ್ಲಿ ಬಹಳ ಹೆಸರಿದೆ. ಅವರು ಇಲ್ಲಿ ಹಣ ಗಳಿಸ್ತಾರೆ ಮತ್ತು ಬಾಂಗ್ಲಾದೇಶದ ಆಟಗಾರರನ್ನ ಖರೀದಿ ಮಾಡುವ ಮೂಲಕ ದೇಶಕ್ಕೆ ದ್ರೋಹ ಮಾಡ್ತಾರೆ ಅಂತ ಸಂಗೀತ್ ಸೋಮ್ ಹೇಳಿದ್ದಾರೆ. देखिए, जिस तरीके से बांग्लादेश में आज हिंदुओं के साथ वहाँ अत्याचार हो रहा है, हिंदुओं का कत्लेआम हो रहा है, हिंदुओं को की बहन बेटियों के साथ बलात्कार हो रहा है, घर जलाए जा रहे हैं और ऐसी बहुत सी चीजें हो रही है जो यहाँ तक पता भी नहीं चल रही है। वहाँ भारत विरोधी नारे लगाए जा रहे हैं, भारत के प्रधानमंत्री को गाली दी जा रही है। उसके बावजूद शाहरुख खान जैसे गद्दार लोग, मैं इन्हें गद्दार इसलिए कह रहा हूँ कि इनके पास जो भी है आज भारत का दिया हुआ है, भारत की जनता का दिया हुआ है, लेकिन ये पैसा लगाते हैं कहाँ? जो देश भारत के खिलाफ काम कर रहा है उसके खिलाड़ी पे पैसे लगाएंगे, रहमान जैसे खिलाड़ी पे लगाएंगे। मैं शाहरुख खान जैसे लोगों को कहना चाहता हूं कि वो कामयाब नहीं हो पाएंगे इसमें, किसी भी कीमत पे वो यहाँ रहमान को खिला नहीं पाएंगे, ये एयरपोर्ट पार नहीं करा पाएंगे, एयरपोर्ट से बाहर कदम नहीं रख पाएगा रहमान। मैं तो कह रहा हूँ देशद्रोही हैं ये लोग, शाहरुख खान जैसे लोग देशद्रोही हैं और ये खाते भारत का है और गुण गाते हैं पाकिस्तान और बांग्लादेश के। ಸರಿ, ಈಗ ಸ್ನೇಹಿತರೆ, ಈ ಸಂಗೀತ್ ಸೋಮ್ ಮಾಜಿ ಶಾಸಕ ಮತ್ತು ಇತ್ತೀಚಿನ ದಿನಗಳಲ್ಲಿ ಪಕ್ಷದೊಳಗೆ ಮೂಲೆ ಗುಂಪಾಗಿರುವ ಈ ಮಾಜಿ ಶಾಸಕನಿಗೆ ಹೇಗಾದ್ರೂ ಮಾಡಿ ಮತ್ತೆ ನಾಯಕರ ಕಣ್ಣಿಗೆ ಬೀಳೋದು ಅಗತ್ಯ ಆಗಿದೆ. ಹಾಗಾಗಿನೇ ಅವರು ಈ ವರಸೆ ತೆಗೆದಿರುವ ಹಾಗೆ ಕಾಣಿಸ್ತಿದೆ. ದೇಶದ ಸದ್ಯದ ರಾಜಕೀಯದಲ್ಲಿ ಯಾವುದೇ ಬಿಜೆಪಿ ನಾಯಕರು ಹಿಂದೂ ಮುಸ್ಲಿಂ ವಿಷಯವನ್ನ ಎತ್ತಿದ್ರೆ, ಮುಸ್ಲಿಮರ ಬಗ್ಗೆ ಕಟುವಾಗಿ ಮಾತಾಡಿದ್ರೆ ತಕ್ಷಣವೇ ದೊಡ್ಡವರು ಅಂತ ಅನಿಸ್ಕೊಳ್ತಾರೆ. ಅದನ್ನೇ ಈಗ ಸಂಗೀತ್ ಸೋಮ್ ಮಾಡಿದ್ದಾರೆ. ಆದ್ರೆ ಬಾಂಗ್ಲಾದೇಶದ ಆಟಗಾರರನ್ನ ಶಾರುಖ್ ಖಾನ್ ಖರೀದಿ ಮಾಡಿರುವ ಬಗ್ಗೆ ಸಂಗೀತ್ ಸೋಮ್ ಆಕ್ಷೇಪ ಎತ್ತಿರುವಾಗಲೇ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯಲಿವೆ ಮತ್ತು ಭಾರತ ಸರ್ಕಾರ ಈಗ ಸಂಭಾವ್ಯ ಸರ್ಕಾರ ಮತ್ತು ಅಲ್ಲಿ ಅಧಿಕಾರಕ್ಕೆ ಬರಬಹುದಾದ ಪಕ್ಷಗಳೊಂದಿಗೆ ಚರ್ಚೆಯನ್ನ ಪ್ರಾರಂಭಿಸಿದೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಂದ್ರೆ ಬಿಎನ್ಪಿಯ ಪ್ರಮುಖ ನಾಯಕಿ ಮತ್ತು ಬಾಂಗ್ಲಾದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ ಖಾಲಿದಾ ಜಿಯಾ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋಕೆ ಜೈಶಂಕರ್ ಬಾಂಗ್ಲಾದಲ್ಲಿದ್ದಾರೆ. ಜೈಶಂಕರ್ ಅವರು ಪ್ರಧಾನಿ ಮೋದಿಯವರ ಪತ್ರದೊಂದಿಗೆ ಖಾಲಿದಾ ಜಿಯಾ ಪುತ್ರ 17 ವರ್ಷಗಳ ನಂತರ ಬಾಂಗ್ಲಾಗೆ ಮರಳಿರುವ ತಾರಿಕ್ ರೆಹಮಾನ್ ಅವರನ್ನ ಭೇಟಿಯಾಗಿದ್ದಾರೆ. ಪತ್ರವನ್ನ ತಾರಿಕ್ ರೆಹಮಾನ್ ಅವರಿಗೆ ಜೈಶಂಕರ್ ಹಸ್ತಾಂತರಿಸಿದ್ದಾರೆ. ಖಾಲಿದಾ ಜಿಯಾ ಅವರೊಂದಿಗಿನ ಭೇಟಿಯ ಬಗ್ಗೆ ಮೋದಿ ಆ ಪತ್ರದಲ್ಲಿ ನೆನಪಿಸಿಕೊಂಡಿದ್ದಾರೆ. ಇದಲ್ಲದೆ ಖಾಲಿದಾ ಜಿಯಾ ನಿಧನರಾದಾಗ ಮೋದಿ ವಿವರವಾದ ಪೋಸ್ಟ್ ಮಾಡಿದ್ದಾರೆ. ಅವರೊಂದಿಗಿನ ಹಿಂದಿನ ಭೇಟಿಯ ಫೋಟೋವನ್ನು ಕೂಡ ಮೋದಿ ಹಂಚಿಕೊಂಡಿದ್ದಾರೆ. ರಾಜತಾಂತ್ರಿಕವಾಗಿ ಬಾಂಗ್ಲಾದೇಶದೊಂದಿಗೆ ಇಷ್ಟೆಲ್ಲ ನಡೀತಿರುವಾಗ ಅದೇ ಬಿಜೆಪಿಯ ಸಂಗೀತ್ ಸೋಮ್ ಎಂಬ ಪುಡಿ ನಾಯಕ ಯಾರನ್ನ ಮೆಚ್ಚೋಕೆ ಶಾರುಖ್ ಖಾನ್ ವಿರುದ್ಧ ಮಾತಾಡ್ತಿದ್ದಾರೆ? ಬಾಂಗ್ಲಾದೇಶಿ ಕ್ರಿಕೆಟಿಗರನ್ನ ಖರೀದಿ ಮಾಡಿದ್ರೆ ಶಾರುಖ್ ದೇಶದ್ರೋಹಿ ಆಗೋದಾದ್ರೆ ಜೈಶಂಕರ್ ಬಾಂಗ್ಲಾದೇಶಕ್ಕೆ ಯಾಕೆ ಹೋಗಿದ್ದಾರೆ? ಪ್ರಧಾನಿ ಮೋದಿ ಖಲೀದಾ ಪುತ್ರನಿಗೆ ಯಾಕೆ ಪತ್ರ ಬರೆದಿದ್ದಾರೆ? ಮುಖ್ಯವಾಗಿ ಬಾಂಗ್ಲಾದೇಶದ ಆಟಗಾರರು ಹರಾಜಿನಲ್ಲಿರುವಾಗ ಅವರನ್ನ ಖರೀದಿ ಮಾಡಬಾರದು ಅಂತ ಹೇಳೋಕೆ ಸಂಗೀತ್ ಸೋಮ್ ಯಾರು? ಪ್ರಪಂಚದಾದ್ಯಂತ ಆಟಗಾರರನ್ನ ಹರಾಜು ಮಾಡಲಾಗುತ್ತೆ ಮತ್ತು ಯಾರು ಹೆಚ್ಚು ಬಿಡ್ ಮಾಡ್ತಾರೋ ಅವರು ಆ ಆಟಗಾರರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ತಾರೆ. ಹಾಗಿರುವಾಗ ಶಾರುಖ್ ಖಾನ್ ಅವರನ್ನೇ ಯಾಕೆ ಗುರಿಯಾಗಿಸಲಾಗ್ತಾ ಇದೆ? ಯಾಕಂದ್ರೆ ಅವರ ಹೆಸರಿನ ಮುಂದೆ ಖಾನ್ ಅಂತ ಇರೋದಕ್ಕಾಗಿನ. ಈ ಹಿಂದೆಯೂ ಇದೇ ಬಿಜೆಪಿಯ ಜನ ಶಾರುಖ್ ಖಾನ್ ಅವರನ್ನ ಗುರಿಯಾಗಿಸಿದ್ರು. ಅವರ ಪಠಾಣ್ ಚಿತ್ರವನ್ನ ಅನಗತ್ಯವಾಗಿ ಬಹಿಷ್ಕರಿಸಲಾಗಿತ್ತು. ಕೆಲ ಬಿಜೆಪಿ ಸಚಿವರು ಅದರ ಬಗ್ಗೆ ಅರ್ಥಹೀನ ಹೇಳಿಕೆಗಳನ್ನು ಕೂಡ ನೀಡಿದ್ರು. ನಂತರ ಮೋದಿಯವರು ಬಿಜೆಪಿ ಸಭೆಯಲ್ಲಿ ಪ್ರತಿಯೊಂದು ವಿಷಯ ಅಥವಾ ಪ್ರತಿಯೊಂದು ಚಿತ್ರದ ಬಗ್ಗೆ ಹೇಳಿಕೆಗಳನ್ನ ನೀಡುವ ಅಗತ್ಯವಿಲ್ಲ ಅಂತ ಪಕ್ಷದ ನಾಯಕರಿಗೆ ಹೇಳಿದ್ರು. ಈ ಕುರುಡು ಭಕ್ತರು ಬಹಿಷ್ಕರಿಸೋ ಹೊರಟಿದ್ದ ಆ ಸಿನಿಮಾ ಬ್ಲಾಕ್ ಬಸ್ಟರ್ ಆಯ್ತು. ಹಾಗಾಗಿ ಶಾರುಖ್ ಖಾನ್ ಅವರನ್ನ ಗುರಿಯಾಗಿಸಿಕೊಂಡಿರೋದು ಈಗಾಗಲೇ ಕುರುಡು ಭಕ್ತರಿಗೆ ಬಹಳ ನಷ್ಟ ಉಂಟು ಮಾಡಿದೆ. ಅದು ಎಲ್ಲೋ ಯಾರನ್ನೋ ಪಕ್ಷದೊಳಗೆ ಮೆಚ್ಚಿಸೋಕೆ ನೋಡ್ತಿರುವ ಸಂಗೀತ್ ಸೋಮ್ ತರದವರಿಗೆ ಅರ್ಥವಾಗ್ತಿಲ್ಲ. ಬಾಂಗ್ಲಾದೇಶದ ಆಟಗಾರರನ್ನ ಖರೀದಿಸಿ ಶಾರುಖ್ ಖಾನ್ ದೇಶದ್ರೋಹಿ ಅಂತ ಸಂಗೀತ್ ಸೋಮ್ ಹೇಳ್ತಿರುವಾಗ ಭಾರತದ ವಿದೇಶಾಂಗ ನೀತಿಯನ್ನ ಟೀಕಿಸಿದ ಹಾಗಾಗ್ಲಿಲ್ವಾ? ಬಾಂಗ್ಲಾದಲ್ಲಿ ಹೊಸ ಸರ್ಕಾರ ಬರೋ ಹೊತ್ತಲ್ಲಿ ಅದರೊಂದಿಗೆ ಉತ್ತಮ ಸಂಬಂಧ ಬೆಳೆಸೋಕೆ ಭಾರತ ಸರ್ಕಾರ ತನ್ನೆಲ್ಲ ಮಾರ್ಗಗಳನ್ನ ಮುಕ್ತವಾಗಿಟ್ಟುಕೊಂಡಿದೆ. ಹೀಗಿರುವಾಗ ಬಾಂಗ್ಲಾದೇಶದ ಆಟಗಾರರನ್ನ ಖರೀದಿ ಮಾಡೋದು ಹೇಗೆ ತಪ್ಪಾಗತ್ತೆ? ಭಾರತ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನ ನಿಭಾಯಿಸೋಕೆ ನೋಡ್ತಿರುವಾಗ ಅವರದ್ದೇ ಬಿಜೆಪಿಯ ಜನ ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಅಂಥವರ ಬಾಯಿ ಮುಚ್ಚೋಕೆ ದೆಹಲಿ ನಾಯಕರಿಗೆ ಆಗ್ತಿಲ್ವಾ? ಅಥವಾ ಶಾರುಖ್ ಖಾನ್ ಬಗ್ಗೆ ಹೀಗೆ ಮಾತಾಡೋದು ಅವರಿಗೆಲ್ಲ ಒಪ್ಪಿಗೆ ಇರುವ ಸಂಗತಿನ? ಪಶ್ಚಿಮ ಬಂಗಾಳದ ವಿರೋಧ ಪಕ್ಷದ ನಾಯಕ ಬಿಜೆಪಿಯ ಸುವೇಂದು ಅಧಿಕಾರಿ ಇನ್ನೂ ಹೆಚ್ಚು ಅಸಂಬದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾಜಾದಂತೆ ಬಾಂಗ್ಲಾದೇಶಕ್ಕೂ ಪಾಠ ಕಲಿಸಬೇಕು ಅಂತ ಹೇಳಿದ್ದಾರೆ. ಭಾರತ ಸರ್ಕಾರ ಆಪರೇಷನ್ ಸಿಂಧೂರ್ ನಡೆಸಿದಂತೆಯೇ ಹಿಂದೂಗಳ ಮೇಲಿನ ದೌರ್ಜನ್ಯಗಳನ್ನು ಪರಿಹರಿಸೋಕೆ ಬಾಂಗ್ಲಾದೇಶದಲ್ಲೂ ಇದೇ ರೀತಿಯ ಕಾರ್ಯಾಚರಣೆ ನಡೆಸಬೇಕು ಅನ್ನೋದು ಅವರ ಮಹಾನ್ ಸಲಹೆ.
ಭಾರತದ ವಿದೇಶಾಂಗ ನೀತಿಯೊಂದಿಗೆ ಆಟವಾಡ್ತಿರುವ ಈ ನಾಯಕರನ್ನ ಮಾತಾಡೋಕೆ ಬಿಜೆಪಿ ನಾಯಕತ್ವ ಯಾಕೆ ಬಿಟ್ಟಿದೆ? ಈ ಹೊತ್ತಲ್ಲೂ ಅಗ್ಗದ ಮಾತುಗಳ ಮೂಲಕ ಮತಗಳನ್ನ ಆಕರ್ಷಿಸುವ ತನ್ನ ಚಾಳಿಯನ್ನ ಬಿಜೆಪಿ ಜಾರಿಯಲ್ಲಿಟ್ಟಿದ್ಯಾ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.